ಮಕ್ಕಳೇ, ಮೃಕಂಡು ಎಂಬ ಹೆಸರಿನ ಮಹಾಮುನಿಗಳಿಗೆ ಹಲವು ವರ್ಷಗಳವರೆಗೆ ಮಕ್ಕಳಾಗಲಿಲ್ಲ. ಮಕ್ಕಳನ್ನು ಪಡೆಯಬೇಕೆಂಬ ಇರಾದೆ ಅವರಿಗೆ. ಹಾಗಾಗಿ ಈಶನನ್ನು ಕುರಿತು ತಪಸ್ಸು ಮಾಡಿದರು. ಪ್ರತ್ಯಕ್ಷನಾದಂತಹ ಮಹೇಶ್ವರ ಮೃಕಂಡು ಋಷಿಗಳನ್ನು ಕೇಳಿದ. ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ. ವರವನ್ನು ಕೊಡುತ್ತೇನೆ. ಏನನ್ನು ಕೊಡಲಿ? ಧೀನರಾಗಿ ಮೃಕಂಡು ಮಹರ್ಷಿಗಳು ಹೇಳಿದರು. ತನಗೆ ವಿವಾಹವಾಗಿ ಹಲವಾರು ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಒಬ್ಬ ಪುತ್ರನನ್ನು ಕೊಡಬೇಕು. ಆಗ ಈಶ ಕೇಳಿದ್ದು, ಬಹಳಷ್ಟು ವಯೋಮಾನ ಬದುಕುವಂತಹ ದೀರ್ಘಾಯುಷಿಯಾದಂತಹ ಮಗನನ್ನು ನಿಮಗೆ ಕೊಡಲು, ಅವನು ಒಳ್ಳೆಯವನಾಗಿರುವುದಿಲ್ಲ, ದುಷ್ಟಗುಣಗಳಿಂದ ಕೂಡಿರುತ್ತಾನೆ. ಅಂತಹವನು ಬೇಕೋ ಅಥವಾ ಅತ್ಯಂತ ಸಜ್ಜನನಾದಂತಹ ಕೀರ್ತಿವಂತನಾಗುವಂತಹ 16 ವರ್ಷದ ಮಗನನ್ನು ಕೊಡಲು? ಆಗ ಮಹರ್ಷಿಗಳು ಅವರು ಮನುಷ್ಯನಾಗಿ ಉತ್ತಮ ಜೀವನವನ್ನು ಮಾಡಬೇಕೇ ವಿನಃ ಬಹಳಷ್ಟು ವರ್ಷ ಬದುಕಿ ಕೆಟ್ಟವನಾಗಿ ಬದುಕುವುದು ಸರಿಯಲ್ಲ, ಮನುಷ್ಯತ್ವವಲ್ಲ ಎಂದು ತಿಳಿದು ಸತ್ಪುತ್ರನನ್ನು ಕರುಣಿಸು, ಯೋಗ್ಯನಾದಂತಹ 16 ವರ್ಷದವನೇ ಕರುಣಿಸು ಎಂಬುದಾಗಿ ಬೇಡಿಕೊಳ್ತಾರೆ. ತಥಾಸ್ತು ಎನ್ನುತ್ತಾನೆ ಈಶ್ವರ. ನಂತರ ಹುಟ್ಟಿದಂತಹ ಮಗುವಿಗೆ ಮಾರ್ಕಂಡೇಯ ಎಂಬುದಾಗಿ ಹೆಸರನ್ನಿಡುತ್ತಾರೆ. ಬಹಳಷ್ಟು ಚತುರ ಮಾರ್ಕಂಡೇಯ. ಈಶನ ವರದಿಂದ ಹುಟ್ಟಿದವನು. ಚಿಕ್ಕವನಿದ್ದಾಗಲೇ ಸಕಲ ವಿದ್ಯೆಯನ್ನು ಕಲಿತ, ವೇದ ಗ್ರಂಥಗಳನ್ನು ಅಭ್ಯಾಸ ಮಾಡಿದ. ಅತ್ಯಂತ ಸದ್ಬುದ್ಧಿಯ ಹುಡುಗನಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಾಗ 16 ವರ್ಷ ಸಮೀಪಿಸ್ತಾ ಇದ್ದವನಿಗೆ ಒಂದು ದಿನ 16 ವರ್ಷ ಸಮೀಪಿಸಿದ ಕೂಡಲೇ ತಂದೆ ತಾಯಿಯರು ತೀರ್ದು ಅಳುತ್ತಾ ಇದ್ದರು, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದರು. ಮಾರ್ಕಂಡೇಯ ಬಂದು ಕೇಳಿದ, ಅಪ್ಪ, ಏನು ಕಣ್ಣನ್ನು ಸುರಿಸುತ್ತಿರುವೆ, ಕಣ್ಣೀರು ಸುರಿಸುತ್ತಿರುವೆ? ತಂದೆ ತಾಯಿಯರು ಕಣ್ಣೀರು ಸುರಿಸುವುದನ್ನು ಮಗನಾದಂತಹ ನಾನು ನೋಡಲಾರೆ ಅಪ್ಪ, ಏನಾಯಿತು ನಿನಗೆ? ಆಗ ಸುಳ್ಳನ್ನು ಹೇಳುವವರಲ್ಲ ಅವರು, ಋಷಿಮುನಿಗಳು. ಮಗನಿಗೆ ಇದ್ದ ವಿಷಯವನ್ನು ಹೇಳಿಬಿಟ್ಟರು. ಆಗ ಮಾರ್ಕಂಡೇಯ ಹೇಳುತ್ತಾನೆ, ಅಪ್ಪ, ಹೆದರಬೇಕಾಗಿಲ್ಲ ಇದಕ್ಕೆ. ನನ್ನನ್ನು ಹೇಗೆ ನೀನು ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಪಡೆದಿದ್ದೀಯೋ ಅದೇ ರೀತಿಯಾಗಿ ನಾನು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ನನ್ನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಈಗಲೇ ಅರಣ್ಯಕ್ಕೆ ಹೊರಡುತ್ತೇನೆ ಎಂಬುದಾಗಿ ಹೊರಟು ಬಿಡುತ್ತಾನೆ. ಅವನು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾನೆ. ಆಗ 16 ವರ್ಷ ಮುಗಿತಾ ಇರ್ತದೆ. ಯಮದೂತರು ಬರ್ತಾರೆ. ಯಮದೂತರು ಬಂದು ಅವನನ್ನು ಹಿಡಿಯಬೇಕೆಂದು ಹೋದರೆ, ಅವನ ಮೇಲೆ ಪಾಶವನ್ನು ಬೀಸಬೇಕೆಂದು ಮಾಡಿದರೆ ಹತ್ತಿರದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಆಗ ಅವರು ಹೋಗಿ ಯಮನಲ್ಲಿ ಹೇಳ್ತಾರೆ, ಇಲ್ಲ, ಅವನಲ್ಲಿ ತಪಶ್ಶಕ್ತಿ ಆ ರೀತಿ ಇದೆ, ಮಾರ್ಕಂಡೇಯನನ್ನು ನಾವು ಮುಟ್ಟಲಾರೆವು, ಪಾಶವನ್ನು ಹಾಕಲಾರೆವು. ಸ್ವತಃ ಯಮಧರ್ಮನೇ ಬರ್ತಾನೆ. ಬಂದು ಹೇಳ್ತಾನೆ, ಬಾ, ನಿನ್ನ ಆಯುಷ್ಯ ಮುಗಿದೆ ಮಾರ್ಕಂಡೇಯ, ಬಿಡು ಲಿಂಗವನ್ನು.
ಲಿಂಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಇದ್ದ ಮಾರ್ಕಂಡೇಯ. ಈಶನನ್ನು ಸ್ತುತಿಸ್ತಾ ಇದ್ದ. ಸ್ತುತಿಸಿದ ಇವರು ಅವನನ್ನು ಹಿಡಿಯಲು ಬಂದರೆ ಹತ್ತಿರವೂ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಯಮಧರ್ಮನಿಗೂ ಸಹಿತ. ಕೊನೆಯಲ್ಲಿ ಯಮಧರ್ಮ ಅವನಿಗೆ ಮಾತ್ರ ಪಾಶವನ್ನು ಹಾಕಿ ಎಳೆಯುವಾಗ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ನಿಲ್ಲು ಯಮಧರ್ಮರಾಯ, ಇವನು ನನ್ನ ಪರಮಭಕ್ತನು ಎಂಬುದಾಗಿ ಹೇಳಿ ಆಗ ಯಮಧರ್ಮನು ಮಾರ್ಕಂಡೇಯನನ್ನು ಬಿಡುತ್ತಾನೆ. ಶಿವನ ಹೇಳಿಕೆಯಂತೆ ಹಿಂದಿರುಗುತ್ತಾನೆ. ಮಾರ್ಕಂಡೇಯನಿಗೆ ಶಿವನು ಚಿರಾಯುವಾಗು ಮಗನೇ, ಒಳ್ಳೆಯ ಸದ್ಗುಣಿಯಾಗಿ ಬದುಕು ಎಂಬುದಾಗಿ ಹೇಳ್ತಾನೆ. ನಂತರ ಮಾರ್ಕಂಡೇಯ ಚಿರಾಯುವಾಗುವಂತಹ ವರವನ್ನು ಪಡೆದು ತಂದೆ ಮರ್ಕೊಂಡುವಿನಲ್ಲಿ ಬಂದು ತನ್ನ ವಿಷಯವನ್ನು ಹೇಳ್ತಾನೆ. ಮರ್ಕೊಂಡು ಮಹಾಮುನಿಗಳಿಗೆ ಮಗನ ವೃತ್ತಾಂತವನ್ನು ಕೇಳಿ ತುಂಬ ಸಂತೋಷವಾಗ್ತದೆ. ಹೀಗೆ ಶಿವನನ್ನೇ ತಪಸ್ಸು ಮಾಡಿ ಗೆದ್ದಂತಹ ಮಾರ್ಕಂಡೇಯನ ಕಥೆಯನ್ನು ನಾವು ಕೇಳಬೇಕು. ಇಂತಹ ಹಲವಾರು ಕಥೆಗಳು ಇವೆ. ನಮ್ಮಲ್ಲೂ ಕೂಡ ಸದ್ಗುಣಗಳು ಬರಲಿ, ನಮ್ಮ ಮಕ್ಕಳು ಸದ್ಗುಣಗಳಾಗಲಿ ಎಂದು ಆಶಿಸುತ್ತಾ ವಿ ಎನ್ ಭಾಗವತ್, ಬರ್ಬಳ್ಳಿ.